ಒಂದು ಕಾಲದಲ್ಲಿ ಫೋಟೋ ಅಂದರೆ ಕೊಡ್ಯಾಕ್, ಕ್ಯಾಮ್ರಾ ಅಂದರೆ ಕೊಡ್ಯಾಕ್. ಜಗತ್ತಿನ ಪ್ರತಿಯೊಂದು ಕ್ಷಣವನ್ನ ಕೊಡ್ಯಾಕ್ನಲ್ಲಿ ಸೆರೆ ಹಿಡಿಯಲಾಗ್ತಾ ಇತ್ತು. ಅಷ್ಟೊಂದು ದೊಡ್ಡ ಬ್ರ್ಯಾಂಡ್, ಅಷ್ಟೊಂದು ದೊಡ್ಡ ಸಾಮ್ರಾಜ್ಯ. ಆದರೆ ಇವತ್ತು ಕೊಡ್ಯಾಕ್ ಅಂದರೆ ನೆನಪು ಮಾತ್ರ. ಹಾಗಾದರೆ ಕೊಡ್ಯಾಕ್ ಪತನಕ್ಕೆ ಕಾರಣ ಏನು? ಕೊಡ್ಯಾಕ್ ಎಡವಿದ್ದೆಲ್ಲಿ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಕೊಡ್ಯಾಕ್ ಸೋತಿದ್ದು ಸ್ಪರ್ಧೆಗಳಿಂದಲ್ಲ, ತಂತ್ರಜ್ಞಾನದಿಂದಲ್ಲ. ಕೊಡ್ಯಾಕ್ ಅನ್ನ ಸೋಲಿಸಿದ್ದು ಅವರದ್ದೇ ಭಯ. 1975ರಲ್ಲಿ ಜಗತ್ತಿನ ಮೊದಲ ಡಿಜಿಟಲ್ ಕ್ಯಾಮರಾವನ್ನು ಕಂಡು ಹಿಡಿದಿದ್ದೇ ಕೊಡ್ಯಾಕ್. ಅಂದರೆ ಭವಿಷ್ಯ ಅದರ ಕೈಯಲ್ಲಿಯೇ ಇತ್ತು. ಆದರೆ ಒಂದು ದೊಡ್ಡ ಭಯ ಅವರನ್ನು ತಡೆಯಿತು. ಡಿಜಿಟಲ್ ಕ್ಯಾಮ್ರಾಗಳು ಬಂದರೆ ತಮ್ಮ ಫಿಲ್ಮಿ ವ್ಯವಹಾರ ಏನಾಗುತ್ತೆ ಅಂತ ಯೋಚಿಸಿದರು. ಭವಿಷ್ಯವನ್ನು ಸ್ವಾಗತಿಸಬೇಕಾದ ಟೈಮಲ್ಲಿ ಅದನ್ನು ತಡೆಯೋಕೆ ಮುಂದಾದರು. ಆದರೆ ಅಷ್ಟರಲ್ಲಿ ಬೇರೆ ಕಂಪನಿಗಳು ಮುಂದೆ ಸಾಗಿದ್ವು. ಡಿಜಿಟಲ್ ಕ್ಯಾಮ್ರಾಗಳು ಬಂದವು, ನಂತರ ಸ್ಮಾರ್ಟ್ ಫೋನ್ಗಳು ಬಂದವು. ಜಗತ್ತು ವೇಗವಾಗಿ ಬದಲಾಯಿತು. ಜನ ಫಿಲ್ಮ್ ರೋಲ್ಸ್ ಖರೀದಿಸಲು ನಿಲ್ಲಿಸಿದರು. ಆದರೆ ಕೊಡ್ಯಾಕ್ ಮಾತ್ರ ತನ್ನ ಹಳೆಯ ವ್ಯವಹಾರವನ್ನು ಉಳಿಸಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿತ್ತು. ನಿಧಾನವಾಗಿ ಮಾರಾಟ ಕುಸಿಯಿತು, ಲಾಭ ಕಡಿಮೆ ಆಯಿತು, ಮಾರ್ಕೆಟ್ ಕೈಜಾರಿತು. ಒಂದು ಕಾಲದಲ್ಲಿ ಫೋಟೋಗ್ರಫಿ ಜಗತ್ತಿನ ರಾಜನಾಗಿದ್ದ ಕಂಪನಿ ದಿವಾಳಿತನದ ಪರಿಸ್ಥಿತಿಗೆ ಬಂದು ನಿಂತಿತು. ಕೊಡ್ಯಾಕ್ ನಮಗೆ ಕಲಿಸಿದ ಅತಿ ದೊಡ್ಡ ವ್ಯವಹಾರದ ಪಾಠ ಏನು ಗೊತ್ತಾ? ನಿಮ್ಮ ಯಶಸ್ಸನ್ನು ನೀವೇ ಬದಲಾಯಿಸಲು ಸಿದ್ಧವಾಗದಿದ್ದರೆ ಮಾರ್ಕೆಟ್ ಬಂದು ಅದನ್ನು ಬದಲಾಯಿಸುತ್ತೆ. ಹೊಸ ತಂತ್ರಜ್ಞಾನ ನಿಮ್ಮ ಹಳೆಯ ವ್ಯವಹಾರವನ್ನು ಕೊಲ್ಲಬಹುದು ಅಂತ ಹೆದರಬೇಡಿ. ಕೊಲ್ಲಬೇಕಾದ್ರೆ ಮೊದಲು ನೀವೇ ಅದನ್ನು ಕೊಲ್ಲಿ, ಇಲ್ಲದಿದ್ದರೆ ಬೇರೆಯವರು ಬಂದು ಅದನ್ನು ಕೊಲ್ತಾರೆ. ನೆನಪಿಟ್ಕೊಳ್ಳಿ, ಭವಿಷ್ಯಕ್ಕೆ ಹೆದರಿದ ಕಂಪನಿಗಳು ಇತಿಹಾಸವಾಗುತ್ತವೆ. ಭವಿಷ್ಯವನ್ನು ಸೃಷ್ಟಿಸಿದ ಕಂಪನಿಗಳು ಲೆಜೆಂಡ್ಗಳಾಗ್ತವೆ. ಇದೇ ಕೊಡ್ಯಾಕ್ ಕತೆ. ಇದೇ ಪ್ರತಿಯೊಬ್ಬ ಉದ್ಯಮಿಯೂ ಕಲಿಯಬೇಕಾದ $1 ಬಿಲಿಯನ್ ಪಾಠ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.